ನೀವೇ. ಅವಿನಾಶ್ ಭಟ್ ಮಿಸ್ ಆಗಿದ್ದ ದಿವಸ ನೀವು ಆದಿತ್ಯ ಇಬ್ರು ಮುನ್ನಾರಲೇ ಇದ್ರಿ. ಮೇಲಿಂದ ಪ್ರೆಷರಿಗೆ ಆ ಕೇಸೇನೋ ಹೈಡ್ ಆಯಿತು. ಇನ್ನೇನು ಕೇಸ್ ಸಾಲ್ವೇ ಆಗಲ್ಲ ಅನ್ನೋ ಟೈಮಲ್ಲಿ ನೀವು ಮತ್ತೆ ಅವಿನಾಶ್ ರೆಸಾರ್ಟಿಗೆ ಹೋಗಿ ಆದಿತ್ಯನ ಸಾಯಿಸಿದ್ರಿ. ನಾನು ಅವತ್ತು ತಾಜ್ ಸ್ಪಾಲಿದ್ದೆ, ಬೇಕಿದ್ರೆ ರೆಕಾರ್ಡ್ ತೆಗೆಸಿ ಚೆಕ್ ಮಾಡ್ಕೊಳ್ಳಿ. ಸಿಚುವೇಶನ್ನು ನನ್ನ ಕಂಟ್ರೋಲಲ್ಲೇ ಇರಬೇಕು ಅಂತ ನಂಬಿರೋನು ಮೇಡಮ್. ಅಷ್ಟು ಪ್ರಿಪರೇಷನ್ ಇಲ್ಲದೆ ಬರ್ತೀನಿ ಅನ್ಕೊಂಡ್ರಾ? ನಿಮ್ಮದೇ ಮಿಸ್ಸಿಂಗ್ ಫೋನು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದ್ರ ಮೇಲಿರೋದು ನಿಮ್ಮದೇ ಫಿಂಗರ್ ಪ್ರಿಂಟ್ಸ್. ಆದರೆ ಬ್ಲಡ್ ಸ್ಟೇನ್ ಮಾತ್ರ ಅವಿನಾಶ್ ಭಟ್ ಅವ್ರದ್ದು. ಅದಕ್ಕೆ ಅಲ್ವಾ ಮೇಡಮ್ ಯಾವುದೋ 1 year ಮಿಸ್ಸಿಂಗ್ ಕೇಸು ಅಂದ ತಕ್ಷಣ ತುಂಬ ಕ್ಯೂರಿಯಾಸಿಟಿಯಿಂದ ಯಾವ ಕೇಸು ಅಂತ ಕೇಳಿದ್ದು? ನೀವು ಸತ್ಯನ ಎಷ್ಟೇ ದಫನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅದು ಪದೇ ಪದೇ ಎದ್ದು ಬಂದು ಸುಳ್ಳು ಅಂತ ನೆನಪು ಮಾಡುತ್ತಂತೆ. ಮೇಡಮ್, ಧೂಮಪಾನ, ಮದ್ಯಪಾನ, ಮದುವೆ ಆದಮೇಲೆ ಇನ್ನೊಬ್ಬರ ಜೊತೆ ಪ್ರೇಮ ಪಯಣ ಇವೆಲ್ಲವೂ ಆರೋಗ್ಯಕ್ಕೆ ಹಾನಿಕರ. ಸೈಲೆನ್ಸ್ ಕೂಡ. ಮೇಡಮ್, ನೀವು ತಡ್ಕೋತೀರಾ ಅಂದರೆ ಒಂದು ಬ್ರೇಕಿಂಗ್ ನ್ಯೂಸ್ ಹೇಳ. ಅವಿನಾಶ್ ಭಟ್ ಮಿಸ್ಸಿಂಗ್ ಕೇಸಲ್ಲಿ ನಿಮ್ಮ ಮೇಲೆ, ಆದಿತ್ಯ ಮೇಲೆ ಅನುಮಾನ ಇದೆ ಅಂತ FIR ರಿಜಿಸ್ಟರ್ ಆಗಿದೆ. ನಾಳೆ ಬೆಳಗಾಗಷ್ಟೊತ್ತಿಗೆ ಈ ವಿಷಯ ಜಯಶಂಕರ್ ಗೊತ್ತಾಗುತ್ತೆ. ಒಂದ್ಸಲ ಯೋಚನೆ ಮಾಡಿ ನೋಡಿ ಮೇಡಮ್. ಕೋರ್ಟಲ್ಲಿ ಲೆಫ್ಟ್ ಸೈಡಲ್ಲಿ ಜಡ್ಜು, ರೈಟ್ ಸೈಡಲ್ಲಿ ಜಯಶಂಕರು, ಅವ್ರ ಕೈಲಿ ಫೈಲು. ಅವಾಗ ನೀವು ಸತ್ಯ ಹೇಳಲೇಬೇಕಾಗುತ್ತೆ ಮೇಡಮ್. ಅಲ್ಲಿ ಸತ್ಯ ಹೇಳಿದ್ರೆ ಜೈಲು, ನನ್ನ ಹತ್ರ ಸತ್ಯ ಹೇಳದೆ ಮೇಲು. ಹೇಳಿ ಮೇಡಮ್, ಸತ್ಯ ಹೇಳಿ. ಅಶೋಕ್, ಆದಿ ಯಾರೋ ಏನೋ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ಎಲ್ಲಿ ಸರ್ಪ್ರೈಸು? ಮರ್ತಿದ್ದೆ. ಇಂಡಿಯಾ, ನಿನ್ನ ನೋಡ್ತಿದ್ರೆ ಈ ಪ್ರಪಂಚನೇ ಮರ್ತು ಬಿಡ್ತೀನಿ ನಾನು. ಬೈ ದ ವೇ, ನೈಸ್ ಹೇರ್ ಕಲರ್, ಸೂಟ್ಸ್ ಯು. ಥ್ಯಾಂಕ್ ಯು. ನಿಮ್ಮ ಅತ್ತೆ ಮಗಳು ಖುಷಿ ಕೂಡ ಸೇಮ್ ಹೇರ್ ಕಲರ್ ಮಾಡಿಸಿದ್ದಾಳೆ ಅನ್ಸುತ್ತೆ. ನೆನ್ನೆ ಇನ್ಸ್ಟಾಲ್ ನೋಡಿದೆ. ನಮಗೆ ಕಾರ್ ಬುಕ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಕಾಮೆಂಟ್ ಮಾಡೋಣ ಅಂತಿದ್ದೆ. ಮಾಡ್ಲಾ? ಎಷ್ಟು ಸಲ ಹೇಳಿದೆ ನಿನ್ಗೆ ನಮ್ಮಿಬ್ರು ಮಧ್ಯೆ ಅವಳ ವಿಷಯ ತರಬೇಡ ಅಂತ. ಆದಿ ಕೂಲ್ ಡೌನ್ ಆದಿ. ಐ ವಾಸ್ ಜಸ್ಟ್ ಕಿಡಿಂಗ್. ಓಕೆ, ಲೆಟ್ ಮೀ ಆಸ್ಕ್ ಯು ಸಮಥಿಂಗ್. ಖುಷಿ ನೋಡಕ್ಕೂ ಚೆನ್ನಾಗಿದ್ದಾಳೆ. ನಿಮ್ಮನೆಯಲ್ಲೇ ಬೆಳೆದಿದ್ದು. ಅವಳಿಗೆ ನೀನಂದ್ರೆ ಇಷ್ಟ ಬೇರೆ. ನಾನು ನಿನ್ನ ಬಿಟ್ಟು ಹೋದ್ಮೇಲೆ ನನ್ನ ಮೇಲಿನ ಕೋಪಕ್ಕಾದ್ರೂ ನಿನ್ನ ಖುಷಿ ಅಂದ್ರೆ ಇಷ್ಟ ಆಗ್ಲಿಲ್ವಾ? ಹಲೋ ಹಲೋ, ನಾನು ಖುಷಿ. ಏನು ರೀಚ್ ಆದ್ರಾ? ನಿಂಗೆ ಯಾಕದಲ್ಲ? ಅದು ಅತ್ತೆ ಫೋನ್. ಎಷ್ಟು ಸಲ ಹೇಳಿದೆ ನಿನ್ಗೆ ಸುಮ್ಮನೆ ಅದು ಇದು ನೆಪ ಇಟ್ಕೊಂಡು ಫೋನ್ ಮಾಡೋದು ಮಾತಾಡೋದು ಮಾಡಬೇಡ ಅಂತ. ಏನು ನಾನಿದ್ದೀನಿ ಅಂತ ಕಾಲ್ ಕಟ್ ಮಾಡಿದ್ದಾ? ಮೋಸ್ಟ್ಲಿ ನಾನು ಇಲ್ಲಿಲ್ಲ ಅಂದಿದ್ದಿದ್ರೆ ನಿಮ್ಮ ಕಾನ್ವರ್ಸೇಷನ್ನೇ ಬೇರೆ ಆಗ್ತಿತ್ತೇನೋ. ಮನ್ಸಾರಿ ಒಬ್ರನ್ನ ಇಷ್ಟಪಟ್ಟ ಮೇಲೆ ಅವರ ತಪ್ಪು ಒಪ್ಪುಗಳನ್ನ ಸರಿಪಡಿಸ್ಕೊಂಡು ಜೀವನ ಪೂರ್ತಿ ಬಾಳೋದನ್ನ ಪ್ರೀತಿ ಅಂತಾರೆ. ಒಬ್ಬ ಬಿಟ್ಟು ಹೋದ ಅಂತ ಇನ್ನೊಬ್ಬನ ಹುಡ್ಕೊಂಡು ಹೋಗೋದನ್ನ ತೀಟೆ ಅಂತಾರೆ. ಆದಿ, ಹಾಯ್ ಪ್ರಿಯಾ. ಹಲೋ ರಾಹುಲ್, ಎಲ್ಲಿದ್ಯಾ? ಇನ್ನೂ ಆನ್ ದ ವೇ ಇದ್ದೀನಿ. ಓಕೆ, ಇನ್ನೇನು ಸ್ವಲ್ಪ ಹೊತ್ತು. ರೀಚ್ ಆದ್ಮೇಲೆ ನಾನೇ ಕಾಲ್ ಮಾಡ್ತೀನಿ. ಓಕೆ, ಟೇಕ್ ಕೇರ್. ಆದಿ, ನಾನು ನಿನ್ನನ್ನು ಬಿಟ್ಟು ಹೋಗಿ ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ಈಗ ನೀನೇ ಬೇಕು ಅಂತ ಈಗ ನಿನ್ ಜೊತೆಲೇ ಇಲ್ವಾ? ನಾನ್ ಬೇಡ ಅನಿಸಿದಾಗ ನಾನ್ ಕೊಡಿಸಿದ ರಿಂಗ್ ನ ಬಿಸಾಕ್ಬಿಟ್ಟು ಹೋದೆ. ಈಗ ಅವ್ನ್ ಬೇಡ ಅನ್ಸಿದೆ ತಾನೆ. ಆದ್ರೂ ಅವ್ನು ತೊಡ್ಸಿರೋ ರಿಂಗು ಇನ್ನೂ ನಿನ್ ಕೈಯಲ್ಲೇ ಇದೆಯಲ್ಲ. ಏನಿದ್ರ ಅರ್ಥ? ಮನ್ಸಲ್ಲೊಂದು ಮಾತಲ್ಲೊಂದು. ಅಲ್ಲ, ನಾನೇನ್ ನಿನ್ಗೆ ಸೀಕ್ರೆಟ್ ಅಫೇರಾ? ಆದಿ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಅವನ್ನ ಅಷ್ಟು ಬೇಗ ಅವಾಯ್ಡ್ ಮಾಡಕ್ ಆಗಲ್ಲ. ಅವಾಯ್ಡ್ ಮಾಡಕ್ಕಾಗಲ್ಲ ಅಂದ್ರೆ ನನ್ ಜೊತೆ ಯಾಕಿದ್ಯಾ? ಆದಿ, ಐ ಆಮ್ ಎಂಗೇಜ್ಡ್ ಟು ಹಿಮ್. ಆದಿ,
ಎಂಗೇಜ್ಮೆಂಟ್ನ ಅಷ್ಟು ಬೇಗ ಬ್ರೇಕ್ ಮಾಡಕ್ ಆಗಲ್ಲ. ಐ ನೀಡ್ ಸಮ್ ಟೈಮ್. ಇವಾಗೇನು ನಿನ್ಗೆ ರಿಂಗ್ ತಾನೇ ಪ್ರಾಬ್ಲಮ್ಮು? ರಾಹುಲ್ ಟಾಪಿಕ್ ಡನ್, ಓಕೆನಾ? ಅದೇ ನೀನ್ ನನಗೆ ವಾಪಸ್ ಸಿಕ್ಕಿದ್ಮೇಲೆ ಐ ಗಾಟ್ ಮೈ ಲೈಫ್ ಬ್ಯಾಕ್. ಒಂದ್ಸಲ ನಿನ್ನ ಕಳ್ಕೊಂಡು ತಪ್ಪು ಮಾಡಿದ್ದೀನಿ, ಮತ್ತಿನ್ಯಾವತ್ತೂ ಆ ತಪ್ಪು ಮಾಡಲ್ಲ. ನನಗ್ ಬೇಕಿರೋದು ನೀನು, ನಿನ್ ಪ್ರೀತಿ. ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು. ಆದಿ ಆದಿ ಇಲ್ಲಿ ನೋಡು. ಅದೇ 1 ನಿಮಿಷ ಇಲ್ಲಿ ನೋಡು. ಆದಿ ಲುಕ್ ಅಟ್ ಮೀ. ಆದಿ ಪ್ಲೀಸ್. ಕೋಪನಾ? ಐ ಆಮ್ ಸಾರಿ ಆದಿ, ಅರ್ಥ ಮಾಡ್ಕೋ ಪ್ಲೀಸ್ ಆದಿ. ಪ್ರಿಯಾ, ಅಯ್ಯೋಕೆ ಪ್ರಿಯಾ. ಆದಿ ಆದಿ ಎಲ್ಲಿ ಹೋಗ್ತಾ ಇದ್ಯಾ? ಆದಿ ಏಯ್ ಮುದಿರಿ ನನ್ನ ಮಗನೇ, ಕಣ್ಕಾಣಿಸಲ್ವ ನಿಂಗೆ? ಲೈ ಯಾವನ ಲೈಸೆನ್ಸ್ ಕೊಟ್ಟವನು? ಏನ್ರಿ ನಾನ್ಸೆನ್ಸ್ ಇದ್ದು? ಯಾರಾದ್ರೂ ಹಿಂಗ್ ಗಾಡಿ ಓಡಿಸ್ತಾರ? ನನ್ ಲೇನಿಗೆ ನೀವು ಬಂದು ನನ್ ಕಾರ ಗುದ್ದಿ ಈಗ ನನ್ ಮೇಲೆ ಕಿರ್ಚಾಡ್ತೀರಾ? ಏನಾದ್ರೂ ಸೀರಿಯಸ್ ಆಗಿದ್ರೆ? ಗುದ್ದಿದ್ದಲ್ದೆ ತಲೆ ಎಲ್ಲ ಮಾತಾಡ್ತಿದ್ಯಾ? ಹಲೋ ಯಾರು ಗುದ್ದಿದ್ದು? ಸ್ವಲ್ಪ ಯೋಚನೆ ಮಾಡಿ ಮಾತಾಡಿ. ಯೋಚನೆ ಮಾಡಿದಕ್ಕೆ ಇನ್ನು ಹೊಡಿದೆ ಮಾತಾಡ್ತಿದ್ದೀನಿ. ಆದಿ ಗಲಾಟೆ ಬೇಡ ಆದಿ, ಪ್ಲೀಸ್ ಕಮ್ ಬ್ಯಾಕ್. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅಂತ ಮನೆಯವ್ರು ಹೇಳ್ಕೊಟ್ಟಿಲ್ವಾ? ಸ್ವಲ್ಪನಾದ್ರೂ ಮ್ಯಾನರ್ಸ್ ಬೇಡ? ನನ್ನ ಮ್ಯಾನರ್ಸ್ ಬಗ್ಗೆ ಮಾತಾಡ್ತಿದ್ಯಾ? ನನ್ನ ಮ್ಯಾನರ್ಸ್ ಬಗ್ಗೆ? ನಾ ಇರೋದೇ ಹಿಂಗೆ. ಏನೀಗ? ಕುಡಿದ್ ಗಾಡಿ ಓಡಿಸಿದ್ದು ಅಲ್ದೆ ಬಾಯಿಗೆ ಬಂದ ಬೇರೆ ಮಾತಾಡ್ತೀಯಾ? ಐ ವಿಲ್ ಟೇಕ್ ಇಟ್ ಟು ದ ಕೋರ್ಟ್. ಅದ್ ಎಲ್ಲಿ ಹೋಗ್ತೀಯೋ ಹೋಗು, ಅದ್ ಯಾರು ಕಂಪ್ಲೇಂಟ್ ಕೊಡ್ತೀಯೋ ಕೊಟ್ಕೋ. ನನ್ನ ಕೂದ್ಲು ತೊಳಕಾಗಲ್ಲ ನಿಂಗೆ. ನಿನ್ಗೆ ಏನ್ ಮಾಡ್ತೀನಿ? ನನ್ನ ಫೋಟೋ ತೆಗಿತೀಯನಲ್ಲೇ? ನಾನು ಯಾರು ಗೊತ್ತಾ? ನನ್ನ ಪೊಲೀಸ್. ಏನ್ ಮಾಡ್ಕೋತೀಯ ಮಾಡ್ಕೋ. ಆದಿ 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 ಏಯ್! ಪ್ರಿಯಾ ವೇಟ್. ಪ್ರಿಯಾ ಐ ಆಮ್ ಸಾರಿ ಪ್ರಿಯಾ. ಆಯ್ತಾ ಈಗ ಸಂತೋಷನಾ? ಕೋಪ ಎಲ್ಲ ತೀರಿಸ್ಕೊಂಡ್ಯಾ? ಇಲ್ಲ ಪ್ರಿಯಾ, ಐ ಕುಡಂಟ್ ಕಂಟ್ರೋಲ್, ಐ ಜಸ್ಟ್ ಲಾಸ್ಟ್ ಇಟ್. ಐ ಆಮ್ ಸಾರಿ. ಆದಿ ನಿನ್ನ ಈ ಕೋಪದಿಂದಾನೆ ನಾವ್ ಅವಾಗ ಅಷ್ಟ್ ಪ್ರಿಯಾ ಮತ್ತೆ ಈ ರೀತಿ ಆಗಲ್ಲ. ಐ ಆಮ್ ರಿಯಲಿ ಸಾರಿ. ನನ್ನ ನಂಬು, ಓಕೆ? ಐ ಲವ್ ಯು ಪ್ರಿಯಾ. ಕೋಪ ಕಮ್ಮಿ ಆಯ್ತಾ? ಮೇಡಮ್ ಅವಳಿಪ್ಪು ಪೇಂಟ್ ಚೇಂಡು ಕೂತ್ಕೊಂಬೇಡಿ. ಓಕೆ ಸರ್ ಚೆನ್ನಾಗಿದ್ದೀರಾ? ಯಾರು? ಖುಷಿ ಅಮ್ಮೋರ? ನೀವು ಬರ್ತೀರಂತ ಗೊತ್ತಿತ್ತು, ಆದ್ರೆ ಊರಲ್ಲಿ ಚಿಕ್ಕ ಗಲಾಟೆ ನಡೀತಾ ಇದೆ, ಸ್ವಲ್ಪ ಹೋಗಿ ಬಂದ್ಬಿಡ್ತೀನಿ. ಏನ್ ಗಲಾಟೆ? ಅದೇ ಗೌರ್ಮೆಂಟ್ ಅವರು ರೋಡ್ ಮಾಡಬೇಕು ಅಂತ ಮಾರಿಯಮ್ಮನ ಗುಡಿನ ಹೊಡಿತಾ ಇದ್ದಾರೆ. ಊರವ್ರು ಯಾರು ಹೋಗ್ತಾ ಇಲ್ಲ, ಸದ್ಯಕ್ಕೆ ಕೆಲಸ ನಿಲ್ಸಿದ್ದಾರೆ. ಸ್ವಲ್ಪ ಊರ್ ಮುಖಂಡರ ಹತ್ರ ಮಾತಾಡ್ಕೊ ಬಂದ್ಬಿಡ್ತೀನಿ. ಸರಿ, ನೀವೊಂದು ಕೆಲಸ ಮಾಡು, ನೀವು ಹೋಗ್ಬಿಟ್ಟು ಬಾ. ಏನಾದ್ರು ಬೇಕಾದ್ರೆ ನಾನು ಫೋನ್ ಮಾಡ್ತೀನಿ. ಸರಿ ಸರ್, ಬರ್ತೀನಿ. ಪ್ರಿಯಾ, ಪ್ರಿಯಾ, ಪ್ರಿಯಾ.
ಇನ್ನೂ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವಾ? ಮತ್ತೆ ನಾನು ಬಿಟ್ಟು ಹೋಗೋ ಪ್ಲಾನ್ ಮಾಡಿಲ್ಲ ತಾನೆ? ನನ್ನ ಕನಸು ಮನಸ್ಸೆಲ್ಲ ನೀನೇ ತುಂಬೋಗಿದ್ಯಾ. ನಿನ್ ಬಿಟ್ಟು ಇನ್ನೆಲ್ಲಿ ಹೋಗ್ಲಿ. ಈಗ ಹೇಳು, ಏನದು ಸರ್ಪ್ರೈಸ್? ಕೆಲವೊಂದಕ್ಕೆ ಕೆಲವೊಂದ್ಸಲ ಕಾಯಲೇಬೇಕಾಗುತ್ತೆ. ಓ ಓಕೆ. ಹೇಳಲ್ವಾ? ಯು ವಿಲ್ ಹ್ಯಾವ್ ಟು ವೇಟ್. ನಿಜವಾಗ್ಲೂ? ಐ ಹ್ಯಾಡ್ ಸಮಥಿಂಗ್ ಫಾರ್ ಯು ಟು. ಯು ವಿಲ್ ಹ್ಯಾವ್ ಟು ವೇಟ್ ಟು. ಇಲ್ಲೇ ಹತ್ರದಲ್ಲಿ ಒಂದು ಪ್ರಾಪರ್ಟಿ ನೋಡಿದ್ದೀನಿ. ಓನರ್ಗೆ ಏನೋ ಫಿನಾನ್ಷಿಯಲ್ ಇಶ್ಯೂಸ್ ಅಂತ, ಅದನ್ನು ತಗೊಳ್ಳೋಣ ಅಂತಿದ್ದೀನಿ. ನಿನಗೋಸ್ಕರ, ನಮಗೋಸ್ಕರ. ಯಾರು ಇಲ್ಲದ ಜಾಗ, ಆ ಜಾಗದಲ್ಲಿ ಒಂದು ಪುಟ್ಟ ಗೂಡು ನಮಗೆ ಅಂತ, ನಮ್ಮ ಕನಸಿನ ಬದುಕು ಕಟ್ಕೊಳ್ಳೋಕ್ಕೆ ಹೇಳಿ ಮಾಡಿಸಿದಂಥ ಜಾಗ. ಅಲ್ಲಿ ನಾನು ನೀನು ಒಬ್ರಿಗೊಬ್ರು ನೆರಳಿಗಿಂತ ಹತ್ತಿರವಾಗಿರ್ಬೇಕು.